ಮಾಡಿದ್ದಾರೆ. ಏನಂತ ಉತ್ತರ ಕೊಡ್ತಾರೆ ಅದಕ್ಕೆ? ಅದನ್ನ ಬಾಗೇಪಲ್ಲಿಂದ ಚಿಕ್ಕಬಳ್ಳಾಪುರ. ಅವ್ರದ್ದು ಪೆರೇಸಂದ್ರ ಹುಟ್ಟಿರೋದು. ಪೆರೇಸಂದ್ರಕ್ಕೂ ಬಾಗೇಪಲ್ಲಿಗೆ ಸಂಬಂಧ ಏನಿದೆ? ಅದನ್ನ ಅವ್ರ ಪಕ್ಷ ಇದೆ ಸ್ಟ್ರಾಂಗ್ ಆಗಿ. ಅಲ್ಲಿ ಪಕ್ಷ ಅವ್ರದ್ದು ಇದೆ, ನಮ್ಮದು ಇದೆ ಪಕ್ಷ. ರಾಜ್ಯದಲ್ಲಿ ಅವ್ರದ್ದೇ ಪಕ್ಷ ಗೊತ್ತು ನಮಗೆ. ನಮ್ಮದು ದೇಶದಲ್ಲಿ ಪಕ್ಷ ಇದೆ. ನಾವು ಅಲ್ಲಿಂದ ಬಂದಿರ್ತಕ್ಕಂಥವ್ರೆ. ಪಾಪ ಅವರು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಏನೋ ಹೇಳ್ತಾ ಇದ್ರಲ್ಲ, ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ರೆ ವೈರಲ್ ಆಗ್ಬಿಡ್ತೀವಿ ಅಂತ ಮಾತಾಡೋರೆ. ಆತ್ಮ ಮೋಸ್ಟ್ಲಿ ನನ್ನ ಬಗ್ಗೆ ಮಾತಾಡಿದ್ರೆ ವೈರಲ್ ಆಗೋಣ ಅಂತ ನಾವು ಮಾತಾಡಿರ್ಬೇಕು ಆತ್ಮ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಪಾಪ ಆತ್ಮ ಗೌರವ ಕೊಟ್ಟಿದ್ದಾನೆ. ಗೌರವ ಕೊಟ್ಟಿಲ್ಲ ಏನು ಮಾತಾಡಿಲ್ಲ. ಆತನಿಗೆ ಹುಮ್ಮಸ್ಸು, ಒಳ್ಳೆ ಸಂಘಟನೆ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀನಿ ಆದಿನಾರಾಯಣರು. ಅವ್ರ ಗೌರವದಿಂದಲೇ ಅಣ್ಣ ಮುರೋಜಣ್ಣ ಅಂತಲೇ ಮಾತಾಡಿದರೆ ನಾನು ಕೂಡ ವೀಕ್ಷಣೆ ಮಾಡಿದೆ. ಆದರೆ ಅಣ್ಣ ಆದಿನಾರಾಯಣನ ನಿಮ್ಗೆ ಹೇಳೋದೇನಂದ್ರೆ, ನಾನು ನಿಮ್ಮ ಶಾಸಕನಿಗೊಂದ್ಸಲಿ ಹೇಳೋಣ, ಆತ್ನು ನಮ್ಮ ಬಗ್ಗೆ ನಾಮರ್ದಗಳು ಅಂತ ಮಾತಾಡಿದ್ದಕ್ಕೆ ನಾನು ಮಾತಾಡಿದ್ದೆ ಅಣ್ಣ. ಇಲ್ಲಾಂದರೆ ಆತನ ತಂಟೆಗೆ ನಾವೇನಕ್ಕೆ ಕಣ ಮಾಡ್ತೀವಿ? ರಾಜಕೀಯ ನೀನೇ ಹೇಳ್ತಾ ಇದೆಯಲ್ಲ, ರಾಜಕೀಯದ ಮಾತುಗಳು ಮಾತಾಡಿದ್ರೆ ನಾನು ವಿರೋಧ ಮಾಡೋಣ, ನೀವು ವಿರೋಧ ಮಾಡಿರಿ, ನಾವು ವಿರೋಧ ಮಾಡೋಣ, ವಿರೋಧ ಪಕ್ಷದಲ್ಲಿ ನಾವು ಮಾತಾಡ್ತೀವಿ, ಆಡಳಿತ ಪಕ್ಷದವ್ರು ನೀವು ಮಾತಾಡ್ರಿ, ಸಂತೋಷ ಇಲ್ಲ ಅಂತೇಳಿ. ಅದನ್ನು ಬಿಟ್ಟು ನಿನ್ನ ಪ್ರಕಾರ ಮಾತಾಡಿದ್ದು ಸರಿನಾ? ಹೇಳು, ನೀನು ಹೇಳು ಫಸ್ಟ್, ಒಪ್ಕೊಳ್ಳಿ. ನಿಮ್ಮ ಶಾಸಕರ ಬಾಯಲ್ಲಿ ಏನೆಲ್ಲ ಭಗವದ್ಗೀತೆ ವಚನಗಳೇ ಬರ್ತಾವಲ್ಲ, ಎಲ್ಲ ಇವೇ ಬರೋದು. ಬೆಳಗ್ಗೆ ಎದ್ದರೆ ಈ ನಮ್ಮ ಅನ್ನಮಯ ಕೀರ್ತನೆಗಳು, ಭಗವದ್ಗೀತೆಯಲ್ಲಿರ್ತಕ್ಕಂಥ ಎಲ್ಲ ಸಾರಾಂಶಗಳು ಇವೇ ತಾನೇ ಮಾತಾಡೋದು ನಿಮ್ಮ ಶಾಸಕರು. ಆ ಬಾಯಿಗೆ ಸ್ವಲ್ಪ ಬೀಗ ಹಾಕ್ಸೋಣ ಫಸ್ಟು. ನಿಮ್ಮ ಶಾಸಕರ ಬಗ್ಗೆ ಯಾವಾಗ ಮಾತಾಡ್ತಾರೆ? ನಮ್ಗೆ ಏನಕ್ಕೆ ಕಾಣಬೇಕು ನಿಮ್ಮ ಶಾಸಕರ ಕತೆ? ನಿಮ್ಮ ಶಾಸಕ ಫಸ್ಟು ಡೆವಲಪ್ಮೆಂಟ್ ಮಾಡೋದು ಕಲ್ತ್ಕೊಳ್ಳೋಕ್ಕೆ ಸರ್ಕಾರ ಇದೆ, ಅನುದಾನಗಳ ಥರ ಕೇಳು, ಮಾಡೋಕ್ಕೆ ಹೇಳು, ಅಭಿವೃದ್ಧಿ ಮಾಡೋಕ್ಕೆ ಹೇಳು, ನಾವು ಖುಷಿ ಪಡ್ತೀವಿ. ಅದು ಬಿಟ್ಟು ಬಿ ಜೆ ಪಿಯವ್ರನ್ನ ನಾಮರ್ದಗಳು ಮತ್ತೊಂದು ಅಂತ ಹೇಳಿದ್ರೆ, ನಾನು ಕೂಡ ಆತ್ಮ ಸಮಾಜದವ್ರನ್ನ ಬೈಕೋಬೇಡ. ನಾನು ಕೇಳ್ತಾ ಇರೋದು ಕ್ವಶನ್ನು. ನಾನು ಒಬ್ಬ ಆತ್ಮ ಹುಟ್ಟಿರ್ತಕ್ಕಂಥ ಸಮಾಜದಲ್ಲೇ ನಾನು ಹುಟ್ಟಿರ್ತಕ್ಕಂಥದ್ದು. ನಾನು ಬ್ಯಾನರಲ್ಲಿ ಕಟ್ಟಿದ್ದೀನಣ್ಣ. ನಮ್ಮ ಬ್ಯಾನರ್ಗಳು ಅಲ್ಲಿ ಇತ್ತಣ್ಣ. ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾರೆ ಅಂತ ನಾನು ಕಟ್ಟಿದ್ದೀನಣ್ಣ. ಆ ಕಟ್ಟಿರೋ ಬ್ಯಾನರ್ಗೇನೆ ಆತ್ಮ ನಾಮರ್ದ ಬಿ ಜೆ ಪಿಯವ್ರು ಕಟ್ಟಿಬಿಟ್ಟಿದ್ದಾರೆ ಅಂತನಲ್ಲ, ಇದು ಎಷ್ಟು ಮಾತ್ರ ಸರಿ ನೀನೇ ಹೇಳೋಣ ಫಸ್ಟು. ಆಮೇಲೆ ನಿಮ್ಗೆ ಉತ್ತರ ಕೊಡೋಣ. ಆಯ್ತು, ಬಾಗೇಪಲ್ಲಿಗೆ ಬರ್ಸ್ತೀಯೋ ಇಲ್ಲ ಆಮೇಲೆ ನೋಡೋಣ. ಅದೇನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ರಾಜ್ಯದಲ್ಲಿ ಸುಮಾರು ಜನ ನನ್ನ ಮೇಲೆ ಸ್ಟ್ರೈಕು ಮಾಡಿದ್ದಾರೆ, ಅರ್ಥ ಆಯ್ತಾ? ನಿನ್ನ ಇವಾಗ ನೋಡಿದ್ಯಾ ನನ್ನ? ನಾನು ನಿಮ್ಮ ಎಮ್ ಎಲ್ ಎ ಇವಾಗ ಅಳಕ್ಕೆ ಕುಳಕ್ಕೆ ಕೇಳ್ತಾ ಇದ್ದೀನಿ. ಸಂಘಟನೆ ಮಾಡಿ ಬಂದಿರ್ತಕ್ಕಂಥ ಶಾಸಕ ಅಲ್ಲ. ನೀನೇನೋ ಹೇಳ್ತಾ ಇದೆಯಾ, ಒಪ್ಕೊತಾ ಇದೆಯಾ? ಈಗ ತೋರಿಸ್ಲಾ ನನ್ನ ಹತ್ರ ನಿಮ್ಮ ಕಾಂಗ್ರೆಸ್ ಅವ್ರು ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ ಅಂತ. ಅಣ್ಣ ಒಳ್ಳೆ ಮಾತು ಮಾತಾಡಿದ್ದೀನಿ ನೀನು, ನಾವೆಲ್ಲ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು, ನಮ್ಮನ್ನೇ ಕಡೆಗಣಿಸಿದ್ದೇನೆ, ಚೆನ್ನಾಗಿ ಉಗ್ದಿದ್ದೀಯಣ್ಣ ಅಂತ ಹೇಳಿದ್ದಾರೆ. ನನಗೇನೆ ಮೆಸೇಜ್ ತೋರಿಸ್ಲಾ, ಬರ್ತೀಯಾ? ಬಹಿರಂಗವಾಗಿ ತೋರಿಸ್ತೀನಿ, ಬೇಕಿದ್ರೆ ಫೋನಲ್ಲೇ ಇದೆ ಮೆಸೇಜ್ಗಳು. ಹಿಂಭಾಗದಲ್ಲಿರುವಂಥ ಚೇಳುಗಳು ಮಾತಾಡ್ತಾರೆ. ನಿಮ್ಮ ಇದೆಲ್ಲ ನಮ್ಮ ಹತ್ರ ಇದೆ, ನಾವು ಬಾಯ್ ಬಿಟ್ಟರೆ ನಿಮ್ಮ ಕತೆ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಹಿಸ್ಟ್ರಿ ಏನಾದರೂ ಗೊತ್ತೇನ್ರಿ ನಿಮಗೆ? ಹೋಗಲಿ, ಬಿ ಜೆ ಪಿ ಹಿಸ್ಟ್ರಿ ಗೊತ್ತಾ? ಬಿ ಜೆ ಪಿ ಹೆಂಗೆ ಹುಟ್ಟು ಬಂತು ಅಂತ ಗೊತ್ತಾ? ಆದರೆ ನೀವು ಲಕ್ಕಿ ಲಾಟ್ರಿಲಿ ಎದ್ದು ಬಂದ್ರಿ. ಲಕ್ಕಿ ಲಾಟ್ರಿ ಏನು ಹೇಳ್ತೀರಲ್ಲಿ, ಲಕ್ಕಿ ಹಾಕಿ ಎತ್ತಾರಲ್ವ, ಆ ಥರದ್ರಲ್ಲಿ ಬಂದಿದ್ದೀರ. ಇತಿಹಾಸ ಗೊತ್ತಿಲ್ಲ. ಬಿ ಜೆ ಪಿ ಹೆಂಗೆ ಬಂದಿದೆ, ಹೆಂಗೆ ಹುಟ್ಟು ಬಂದಿದೆ, ಯಾವ ಥರ ಬಂದಿದೆ ಅಂತ ನಿಮಗೆ ಗೊತ್ತಿಲ್ಲ. ಅದು ನಿಮ್ಮ ಚೇಳೆಗಳಿಗೆ ಫಸ್ಟ್ ತಿಳಿಸಿ. ನಮ್ಮ ಸಿ ಮುನ್ರಾಜು ಅವ್ರನ್ನ ಬಾಗೇಪಲ್ಲಿಗೆ ಹೆಜ್ಜೆ ಇಡ್ಸಲ್ಲ ಅಂತೀರಲ್ವ, ಯಾರು ನೀವು ಹೆಜ್ಜೆ ಇಡ್ಸಲ್ಲ ಅನ್ನೋದಕ್ಕೆ? ಯಾರು ನೀವು ಹೇಳಿ? ನಮ್ಮ ಮುನ್ರಾಜು ಅವರು ಕೊರೋನಾ ಟೈಮಲ್ಲಿ ನಮಗೆ ಗೊತ್ತೇ ಇರಲಿಲ್ಲ ಅವ್ರು ಯಾರು ಅಂತ. ಪಾಪ ಕೊರೋನಾ ಟೈಮಲ್ಲಿ ಬಂದು ಲೋಡುಗಳು ರೇಷನ್ ಕೊಟ್ಟರು ಬಡವ್ರಿಗೆಲ್ಲ. ತಿನ್ನಕ್ಕೆ ಸರಿಯಾಗಿರಲಿಲ್ಲ. ಅಂಥದ್ದರಲ್ಲಿ ಅವಾಗಿಂದ ಬಂದು ಅವರು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಎಮ್ ಎಲ್ ಎ ಆಗಬೇಕು ಅಂತ ಬರಲಿಲ್ಲ ಪಾಪ, ಬಂದು ಸೇವೆ. ಏನು ಗೊತ್ತು ಅಂತ ನೀವು ಮೈಲೇಜ್ ತೊಗೊಳಕ್ಕೆ ಮಾತಾಡ್ತಿದ್ದೀರಾ ಅಂತ ಹೇಳಿದ್ದೀರಾ. ನೀವು ಯಾರು ಮೈಲೇಜ್ ತೊಗೊಳಕ್ಕೆ ನೀವು ಮಾತಾಡಿರೋದು? ನೀವು ಫಸ್ಟ್ ಆಫ್ ಆಲ್ ನೀವು ಎಲ್ಲಿ ಮೈಲೇಜ್ ತೊಗೊತಾ ಇದ್ದೀರಾ? ನೀವು ಮೈಲೇಜ್ ತೊಗೊಳಕ್ಕೆ ನೀವು ಮಾತಾಡ್ತಾ ಇರೋದು. ಹಾಗೆ ನಿಮ್ಗೆ ಏನು ಗೊತ್ತು ಅಂತ ಸಂಕಷ್ಟದಲ್ಲಿ ಇರುವಾಗ ಕೋವಿಡ್ ಟೈಮಲ್ಲಿ ಬಂದಾಗ ಎಷ್ಟು ಜನರಿಗೆ ಅನುಕೂಲ ಆಗಿದೆ ಅಂದರೆ, ತಿಂಡಿಗಿಲ್ದಿರ ಎಷ್ಟು ಕಷ್ಟಪಡ್ತಾಯಿದ್ರು. ಅಂಗನವಾಡಿಯಿಂದ ಇದ್ದು ಪ್ರತಿಯೊಂದು ಹಳ್ಳಿಗೂ ಬಂದು ಆಂಬ್ಯುಲೆನ್ಸ್ ಕೊಟ್ಟು ಪ್ರತಿಯೊಂದೂ ಸಹಾಯ ಮಾಡಿದ್ದಾರೆ. ಒಂದು ಆರ್ಮಿ ಥರ, ಒಂದು ಟೀಮ್ ವರ್ಕ್ ಥರ ಮಾಡಿರೋದು ಎಲ್ಲ ತಿಳ್ಕೊಂಡು ನೀವು ಮಾತಾಡಬೇಕು. ಬನ್ನಿ, ನಿಮಗೆ ಗೊತ್ತಿಲ್ಲದೆ ಇದ್ದರೆ ನೀವು ಫಸ್ಟ್ ಬಾಗೇಪಲ್ಲಿಗೆ ಬನ್ನಿ, ನಾವು ಉತ್ತರ ಕೊಡ್ತೀವಿ. ನೀವು ಬನ್ನಿ, ಫಸ್ಟ್ ಹೆಜ್ಜೆ ಇಟ್ಟು ನಮ್ಮ ಜೊತೆ ಚರ್ಚೆ ಕೂತ್ಕೊಳ್ಳಿ. ನಾವು ಗೊತ್ತು, ನಮಗೆ ಹೆಂಗೆ ಉತ್ತರ ಕೊಡಬೇಕು ಅಂತ ನಮಗೂ ಗೊತ್ತು. ಬನ್ನಿ, ನೀವು ಪಬ್ಲಿಕ್ಕೇ ಆನ್ಸರ್ ಕೊಡುತ್ತೆ ನಿಮಗೆ. ಎಷ್ಟು ನೀವು ಒಬ್ಬರೇ ಎಲ್ಲ ಆಂಬ್ಯುಲೆನ್ಸ್ ಬಿಟ್ಟಿದ್ದೀವಿ, ಕಾಲೇಜಲ್ಲಿ ಟ್ಯೂಷನ್ ಹೇಳ್ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ.
ಬನ್ನಿ, ಶೈಕ್ಷಣಿಕ ಇದರಲ್ಲಿ ಇರ್ಬೋದು, ಆರೋಗ್ಯ ಕೇಂದ್ರ, ಆರೋಗ್ಯದ ಬಗ್ಗೆ ಇರ್ಬೋದು. ಯಾರೋ ಆದಿನಾರಾಯಣ ಅಂತೆ, ಅವ್ರ ಮಕ್ಕ ಯಾರಿಗೂ ಗೊತ್ತಿಲ್ಲ ಪಾಪ. ಇವತ್ತು ಫೇಸ್ಬುಕ್ಕಲ್ಲಿ ನೋಡಿ ಹೇಳ್ತಿದ್ದಾರೆ, ನಮ್ಮ ಸ್ನೇಹಿತರು ಕೇಳಿದ್ವಿ ನಾವು, ಯಾರಪ್ಪ ಇವರು ಯಾರ ನಮಗೆ ಗೊತ್ತಿಲ್ಲ, ಚಿಕ್ಕಬಳ್ಳಾಪುರ ಅವ್ರಿಗೆ ಇವ್ರು ಯಾವನೋ ಬಂದು ತಿಕ್ಕಲ ಥರ ಮಾತಾಡಿದ್ದಾನೆ, ಯಾವನ ಇವನು ನಮಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಲೋ ಮಿಸ್ಟರ್ ಆದಿನಾರಾಯಣ ಅವರೇ, ನೀವು ಎಚ್ಚರಿಕೆಯಿಂದ ನಮ್ಮ ಮುನ್ರಾಜನ ಬಗ್ಗೆ ಮಾತನಾಡಬೇಕಾಗಿತ್ತು. ನಾಲ್ಗೆ ಹರಿದು ಬಿಟ್ಟಿದ್ದೀರಾ. ಇನ್ನು ಮುಂದೆ ಆದರೂ ನೀವು ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿ ನಮ್ಮ ನಾಯಕರ ಬಗ್ಗೆ. ಏನೋ ಆಂಬುಲೆನ್ಸ್ ಬಿಟ್ಟಿದ್ದೀರಾ ನಿಮ್ಮ ಶಾಸಕರು ಅಂತ ಹೇಳ್ತಿದ್ದೀರಾ. ನಮ್ಮ ಶಾಸಕರು 5 ಆಂಬುಲೆನ್ಸ್ ಬಿಟ್ಟಿದ್ರು, ಶಾಸಕರಾಗಕ್ಕಿಂತ ಮೊದಲೇ ಬಿಟ್ಟಿದ್ರು.